ಧಾರವಾಡ ಲೋಕಸಭಾ ಕ್ಷೇತ್ರ ರಾಜ್ಯದ ಹೈ ಪ್ರೊಫೈಲ್ ಕ್ಷೇತ್ರಗಳಲ್ಲಿ ಒಂದು. ಬಿಕಾಸ್ ರಾಜ್ಯದ ಪ್ರಭಾವಿ ನಾಯಕರಲ್ಲಿ ಒಬ್ರು ಅಂತ ಕರೆಸಿಕೊಳ್ಳುವಂತ ಪ್ರಹ್ಲಾದ್ ಜೋಶಿ ಅವರ ಕ್ಷೇತ್ರ. ಅದು ಸತತವಾಗಿ ಹತ್ತತ್ರ ಒಂದು 30 ವರ್ಷದಿಂದಲೂ ಕೂಡ ಬಿಜೆಪಿಯ ಭದ್ರಕೋಟೆ ಆಗಿರುವಂಥದ್ದು. ಬಿಜೆಪಿ ಭದ್ರಕೋಟೆಯನ್ನ ಛಿದ್ರ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಇದುವರೆಗೂ ಕಾಂಗ್ರೆಸ್ಗೆ. ಆದರೆ ಈ ಬಾರಿ ಒಂದು ದೊಡ್ಡ ಮಟ್ಟದಲ್ಲಿ ಫೈಟ್ ಅನ್ನ ಕೊಡ್ತಾ ಇದ್ದಾರೆ. ಬಿಕಾಸ್ ಅಹಿಂದ ವೋಟ್ಗಳು ನಮ್ಮ ಪರವಾಗಿದ್ದಾವೆ ಅನ್ನುವಂಥ ಲೆಕ್ಕಾಚಾರವನ್ನು ಹಾಕೊಂಡು ಕಾಂಗ್ರೆಸ್ ಅಲ್ಲಿ ಮತಬೇಟೆಗೆ ಇಳಿದಿರುವಂಥದ್ದು. ಆದರೆ ಕೊನೆ ಕ್ಷಣದಲ್ಲಿ ನಡೆದಿರುವಂಥ ನೇಹಾ ಹತ್ಯೆ ಪ್ರಕರಣ ಬಿಜೆಪಿಗೆ ಮೈಲೇಜ್ ಕೊಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಏನಾಗ್ತಾ ಇದೆ ಹಾಗಾದ್ರೆ ಈ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಹೋಗೋಣ. ಮತ್ತು ಇಲ್ಲಿ ನೋಡ್ತಾ ಇದ್ದೇವೆ ಹೈ ಪ್ರೊಫೈಲ್ ಕ್ಷೇತ್ರ, ರಾಜ್ಯದ ಪ್ರಭಾವಿ ನಾಯಕರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರ ಕ್ಷೇತ್ರ. ಸಾಕಷ್ಟು ತಿಕ್ಕಾಟಗಳ ನಡುವೆ ಬಿಜೆಪಿಯ ನಡುವೆನೇ ಬಣರಾಜಕೀಯ ಹಾಗೆ ವೈಮನಸ್ಸುಗಳು ಇರುವಂಥದ್ದು. ಈಗಲೂ ಕೂಡ ಜಗದೀಶ್ ಶೆಟ್ಟರ್ ಅಲ್ಲಿ ಬಂದು ಪ್ರಚಾರವನ್ನ ಮಾಡಿಲ್ಲ. ಆದರೆ ಆ ಒಂದು ಕ್ಷೇತ್ರದಲ್ಲಿ ಗೆದ್ದಂತ ಪ್ರಹ್ಲಾದ್ ಜೋಶಿ ಅವರು ನೆಕ್ಸ್ಟ್ ಮಿನಿಸ್ಟರ್ ಆಗ್ತಾರೆ ಅನ್ನುವಂಥ ಚರ್ಚೆನೂ ಕೂಡ ಇರುವಂಥದ್ದು. ಹೇಗೆ ನೋಡ್ಬೋದು ಈ ಕ್ಷೇತ್ರವನ್ನ ಅಂತ? ಪೃಥ್ವಿ 8 ಲಕ್ಷ ಅಂದರೆ OBC ಅಂದರೆ ಮತ್ತು ಮುಸ್ಲಿಮು ಈ ಎಲ್ಲ ಮತ ಬ್ಯಾಂಕ್ 8 ಲಕ್ಷ ಇದ್ದರೂ ಕೂಡ ಯಾಕೆ ಕಾಂಗ್ರೆಸ್ಗೆ ಇದಾಗ್ತಿರ್ಲಿಲ್ಲ ಅಂತಂದರೆ 6 ಲಕ್ಷ ಮತ ಬ್ಯಾಂಕ್ ಏನಿದೆ ಲಿಂಗಾಯತ ಮತ ಬ್ಯಾಂಕ್, ಅದು ಸಾಲಿಡ್ ಆಗಿ BJPಗೆ ಸದಾಕಾಲ ಬರ್ತಾ ಇದ್ದಿದ್ದರಿಂದ ಮತ್ತು ಟ್ರೆಂಡ್ ಚೇಂಜ್ ಆದಮೇಲೆ ಏನು ವಿಜಯ ಸಂಕೇಶ್ವರ್ ಅವರು ಅಲ್ಲಿ ಖಾತೆ ಓಪನ್ ಮಾಡಿದ ನಂತರ ಅದು ತೀರಾ ಒನ್ ಸೈಡೆಡ್ ಆಯಿತು. ಮತ್ತು ಜೋಶಿ ಅವರು ಕೂಡ ತಮ್ಮ ಬೆಂಬಲಿಗ ಪಡೆಯಲ್ಲಿ ಲಿಂಗಾಯತ ನಾಯಕರುಗಳನ್ನು ಶಾಸಕರುಗಳನ್ನು ಇಟ್ಕೊಂಡು ತುಂಬ ಸ್ಮೂತಾಗಿ ಸೇಲ್ ಥ್ರೂ ಮಾಡ್ತಾಯಿದ್ರು. ಆದರೆ ಮೊದಲ ಬಾರಿಗೆ ಈ 6 ಲಕ್ಷ ಲಿಂಗಾಯತ ಮತಗಳಲ್ಲಿ ಎಷ್ಟು ಯಾವ ದಿಕ್ಕನ್ನು ನೋಡ್ತಾ ಇದ್ದಾವೆ, ಎಲ್ಲಿ ಕವಲುದಾರಿಗಳಿವೆ ಅನ್ನೋಂಥ ಆತಂಕದಲ್ಲಿ ಇದ್ದಿದ್ದು ಹೌದು ಪ್ರಹ್ಲಾದ್ ಜೋಶಿ ಅವರು. ಈಗ ನೀವೇ ಹೇಳಿದಂತೆ ಯಾವಾಗ ನೇಹಾ ಪ್ರಕರಣ ಆಯಿತು ಅದಾದ ಮೇಲೆ ಕದನಕಣದ ಚಿತ್ರಣ ಸಂಪೂರ್ಣ ಬದಲಾಗಿದೆ. ಜಾತಿ ಅನ್ನುವಂಥದ್ದು ಹಿನ್ನೆಲೆಗೆ ಹೋಗಿ ಧರ್ಮ ಮತ್ತು ಮೋದಿಯವರ ವರ್ಚಸ್ಸು ಅಥವಾ ಈ ನೇಹಾ ಅನ್ನುವಂಥ ವಿಚಾರ ಅಲ್ಲೊಂದು ಈ ಜಾತಿಯ ಒಂದು ಅಸ್ಮಿತೆಯನ್ನು ಹಿನ್ನೆಲೆಗೆ ತಳ್ಳಿ ಮತ್ತೆ ಮುನ್ನೆಲೆಗೆ ಒಂದು ಧರ್ಮಾಧಾರಿತವಾಗಿ ಎಲೆಕ್ಷನ್ ಆಗುವಂಥದ್ದು ಅಥವಾ ಮತ್ತೆ BJP ಅನ್ನುವಂಥ ಒಂದು ವೇವ್ ಕ್ರಿಯೇಟ್ ಆಗಿರುವಂಥದ್ದು ತುಂಬ ವಿಸಿಬಲ್ ಆಗಿ ಕಾಣಿಸ್ತಾ ಇದೆ. ಇವಾಗ ಸದ್ಯಕ್ಕಂತೂ ಕಾನ್ಫಿಡೆಂಟ್ ಆಗಿ ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇದ್ದಾರೆ ಜೋಶಿ ಅವರು. ಅವರ ಡೆಸ್ಪೈಟ್ ಆಫ್ ಅವರ ಆಡಳಿತ ವಿರೋಧಿ ಅಲೆ ಮತ್ತು ಸಮಬಲದ ಏನು ಪರ್ಫಾರ್ಮೆನ್ಸ್ ಏನಿತ್ತು, 4 BJP 4 ಕಾಂಗ್ರೆಸ್ ತನ್ನ ಭದ್ರಕೋಟೆಗಳಲ್ಲಿ ಕಳ್ಕೊಂಡಿತ್ತು BJP ಬಿಕಾಸ್ ಅಲ್ಲಿದ್ದಂಥ ವೇರಿಯಸ್ ರೀಸನ್ಸು, ಜಗದೀಶ್ ಶೆಟ್ಟರ್ ಫ್ಯಾಕ್ಟರ್, ಹೀಗೆ ಹಲವಾರು ಫ್ಯಾಕ್ಟರ್ಗಳ ಹೊರತಾಗಿಯೂ ಕೂಡ ಏನು ಈ ಸಲ ಎಲ್ಲ ನೆಗೆಟಿವ್ಗಳ ಹೊರತಾಗಿಯೂ ಕೂಡ ನೇಹಾ ಪ್ರಕರಣದ ನಂತರ ಖಂಡಿತವಾಗಿಯೂ ಅಲ್ಲಿ ಕದನಕಣ ಬದಲಾಗಿದೆ. ಇನ್ನು ಅದರ ಹೊರತಾಗಿ ಇಷ್ಟಾದರೂ ಕೂಡ ಏನು ದಿಂಗಾಲೇಶ್ವರ ನಿಲ್ತೀವಿ ಅಂದರು, ನಿಲ್ಲಲ್ಲ ಅಂದರು, ಈಗ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲದರ ಹೊರತಾಗಿಯೂ ಅಥವಾ ಈಗ ನೇಹಾ ಪ್ರಕರಣ ಆಗಿದೆ, ಅದರ ಆಚೆಗೂ ಕೂಡ ಕುರುಬ ಮತ ಬ್ಯಾಂಕ್ ಸಾಲಿಡ್ ಆಗಿ ನಮ್ಮ ಪರವಾಗಿ ನಿಲ್ಲುತ್ತೆ ಮತ್ತು BJPಯ ಎಲ್ಲೋ ಒಂದು ಕಡೆ ಇರಬಹುದು ಈಗಲೂ ಕೂಡ ಅನ್ನುವಂತಹ ಒಂದು ಒಳಜಗಲ ಸಹಾಯ ಆಗ್ಬೋದು. ಮತ್ತು OBCಯ ಮತ ಬ್ಯಾಂಕ್ ನಮಗೆ ಸಿಗ್ಬೋದು, ಮುಸ್ಲಿಂ ಮತ ಬ್ಯಾಂಕ್ ನಮಗೆ ಸಿಗುತ್ತೆ ಮತ್ತು ಗ್ಯಾರಂಟಿಯ ಲೆಕ್ಕಾಚಾರದಲ್ಲಿ ನಾವು ಗೆಲ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಅಥವಾ ವಿಶ್ವಾಸದಲ್ಲಿ ವಿನೋದ ಸೂಟಿ ಓಡಾಡ್ತಾ ಇದ್ದಾರೆ. ಆದರೆ ಜೋಶಿ ಅಂತಹ ಒಂದು ನೋನ್ ಫೇಸಿಗೂ ವಿನೋದ ಸೂಟಿ ಅವರನ್ನು ಕಂಪೇರ್ ಮಾಡಿದಾಗ ಸಹಜವಾಗಿ ಈಗ ಪರ್ಸೆಪ್ಷನ್ನಲ್ಲಿ ಆಫ್ಟರ್ ನೇಹಾ ಎಲ್ಲ ಪ್ರಕರಣಗಳಾದಮೇಲೆ ಕಟಿಂಗ್ ಎಡ್ಜಲ್ಲಿ ಜೋಶಿ ಮುಂದೆ ಇದ್ದಾರೆ, BJP ಮುಂದೆ ಇದೆ. ಆದರೆ ಅದರ ಹೊರತಾಗಿ ಅಲ್ಲಿ ವಿನೋದ ಸೂಟಿ ಅನ್ನುವಂಥದ್ದು ಒಂದು ನಾಮಕಾವಸ್ಥೆಯ ಮುಖ ಅಂತ ಕಂಡ್ರು ಕೂಡ ಅದರ ಆಚೆಗೆ ಸಂತೋಷ್ ಲಾಡ್ ಅವರ ಪ್ರತಿಷ್ಠೆ ಇದೆ, ಸಿದ್ದರಾಮಯ್ಯ ಅವರ ಲೆಕ್ಕಾಚಾರಗಳಿದೆ ಮತ್ತು ಕಾಂಗ್ರೆಸ್ನ ಸ್ಥಳೀಯ ಶಾಸಕರುಗಳ ಲೆಕ್ಕಾಚಾರ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಅವರು ಕೂಡ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಬೇರೆ ಬೇರೆ ಮತ ಬ್ಯಾಂಕ್ ಅಂದರೆ ಲಿಂಗಾಯತ ಮತ ವಿನಯ್ ಕುಲಕರ್ಣಿ ಅವರ ಪ್ರತಿಷ್ಠೆ ಇದೆ. ಸೊ ಇದೆಲ್ಲವೂ ಕೂಡ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ವೋಟಿಂಗ್ ಪ್ಯಾಟರ್ನ್ ಮೇಲೆ ಅಂತ ನೋಡ್ಬೋದು. ಸದ್ಯಕ್ಕಂತೂ ಕಟಿಂಗ್ ಎಡ್ಜಲ್ಲಿ ಆಫ್ಟರ್ ನೇಹಾ ಪ್ರಕರಣ BJP ಅಂತೂ ಮುನ್ನಡೆಯಲ್ಲಿ ಕಾಣಿಸ್ತಾ ಇದೆ. ಪೃಥ್ವಿ ಪಟೇಲ್ರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣ ಆದ ಬಳಿಕ ಅದೊಂದು ಹಿಂದುತ್ವದ ಪ್ರಬಲ ನೆಲೆಯಾಗಿ ಉಳ್ಕೊಂಡಿರುವಂಥದ್ದು. ಅದರ ಜೊತೆಗೆ ಹುಬ್ಳಿಯಲ್ಲಿ ಈದ್ಗಾ ಮೈದಾನದ ಬಳಿಕ ಜೋಶಿ ಅವರು ಮುನ್ನೆಲೆಗೆ ಕಾಣಿಸ್ಕೊಂಡಿದ್ದಂಥದ್ದನ್ನು ನೋಡ್ತಾ ಇದ್ವಿ. ಆಮೇಲೆ ನೇಹಾ ಹತ್ಯೆ ಪ್ರಕರಣ ಅನ್ನುವಂಥದ್ದು ಇದೆಯಲ್ಲ, ಎಷ್ಟು ಮಟ್ಟಿಗೆ ಎಲೆಕ್ಷನ್ವರೆಗೂ ಜೀವಂತವಾಗಿರುತ್ತೋ ಅಷ್ಟು ಮಟ್ಟಿಗೆ BJPಗೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದನ್ನ ತುಂಬ BJP ಅಬ್ಸರ್ವ್ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಹೋಗ್ತಾ ಇದ್ದಾರೆ. ನಾವು ಗಮನಿಸ್ಬೋದು, ಪ್ರತಿದಿನ ಒಬ್ಬೊಬ್ಬರು ನೇಹಾ ಮನೆಗೆ ವಿಸಿಟ್ ಕೊಡ್ತಾ ಇದ್ದಾರೆ. ನಿನ್ನೆ ಅಶೋಕ್ ಅವರು ಹೋಗಿದ್ರು, ಅದಕ್ಕೂ ಹಿಂದಿನ ದಿನ JP ನಡ್ಡಾ ಅವರು, ವಿಜಯೇಂದ್ರ ಅವರು, ಈ ರೀತಿಯಾಗಿ ಯತ್ನಾಳ್ ಅವರು ಒಬ್ಬೊಬ್ಬರೇ ಹೋಗಿ ಆ ಒಂದು ಪ್ರಕರಣವನ್ನು ಜೀವಂತವಾಗಿ ಇಟ್ಟಷ್ಟು ಕೂಡ BJPಗೆ ಹೆಲ್ಪ್ ಅನ್ನುವಂಥ ಲೆಕ್ಕಾಚಾರ. ನೀವೇ ಹೇಗೆ ನೋಡ್ತಾ ಇದ್ದೀರಿ ಇದನ್ನು? ನಿಮಗೆ ಪ್ರಹ್ಲಾದ್ ಜೋಶಿ ಅವರು ಡೆಸ್ಪೇಟ್ ಆಗಿದ್ರು. ಬಹುಶಃ ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮಾಸ್ ಲೀಡರ್ ಅಲ್ಲ, ಮಾಸ್ ಲೀಡರ್ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು 6 ಲಕ್ಷ ಲಿಂಗಾಯತರ ಕೃಪಾ ಕಟಾಕ್ಷದಿಂದ ನಿರಂತರವಾಗಿ ಪ್ರಹ್ಲಾದ್ ಜೋಶಿ ಅವರು ಗೆದ್ದು ಬರ್ತಿರುವಂಥದ್ದು. ಪ್ರಧಾನಿಯವರ ಬಲ, BJPಯ ಭದ್ರಕೋಟೆಯೇ ಅಲ್ಲಿ ಪ್ರಹ್ಲಾದ್ ಜೋಶಿಗೆ ಬಲ. ಬಹುಶಃ ಅವರೇನಾದರೂ ನನ್ನ ಕಾರಣಕ್ಕಾಗಿ ನಾನು ಮಾಸ್ ಲೀಡರ್ ಅಂತ ಹೇಳಿದ್ರೆ ಅದು ಬಹುಶಃ ಅವರ ಭ್ರಮೆ ಇರ್ಬೋದು. ನಿಮಗೆ ಅಲ್ಲಿ ಪ್ರಮುಖವಾಗಿ ನೇಹಾ ರಾಜಕೀಯ
ಡೆಸ್ಪೇಟ್ ಆಗಿದ್ದಂಥ ಪ್ರಹ್ಲಾದ್ ಜೋಶಿ ಅವ್ರನ್ನ ಇವತ್ತು ಕುಣಿದು ಕುಪ್ಪಳಿಸಿ ಅಂತ ಮಾಡಿದೆ, ಇನ್ನೇನು ಜಯ ನನ್ನ ಕೈಗೆ ಸಿಕ್ತು ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಿಮಗೆ ಅಸೂಟಿಯವರು OBC ಸಮುದಾಯಕ್ಕೆ ಸೇರಿದಂಥವ್ರು, ಲಿಂಗಾಲೇಶ್ವರ ಸ್ವಾಮೀಜಿಯವರು ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವ್ರು. ಬಹುಶಃ ಮತ ಎಲ್ಲ ಒಂದು ಕಡೆ ಒಂದಷ್ಟು ವಿಭಜನೆ ಆಗುತ್ತೆ ಎಂಬ ಆತಂಕ ಅವರಿಗೆ ಎದುರಾಗಿತ್ತು. ಏನು ಬೇಕಾದ್ರೂ ಆಗ್ಬೋದು ರಾಜಕಾರಣದಲ್ಲಿ. ಈಗ 6 ಲಕ್ಷ ಲಿಂಗಾಯತ ಮತದಾರಿದ್ದಾರೆ, ನಿಮಗೆ 70% ವೋಟ್ ಫೋಲ್ ಆದರೂ 3,20,000 3,20,000 ಮತಗಳಲ್ಲಿ ಸುಮಾರು ಒಂದೂವರೆ ಲಕ್ಷ ಮತಗಳನ್ನು ಲಿಂಗಾಲೇಶ್ವರು ತೆಗೆದುಕೊಂಡಿದ್ರೆ ಬಹುಶಃ ಪ್ರಹ್ಲಾದ್ ಜೋಶಿ ಅವರಿಗೆ ಕಷ್ಟ ಆಗುತ್ತೆ. ಯಾಕಂತ ಅಲ್ಲಿ OBC ಮತಗಳಿರ್ತಕ್ಕಂಥದ್ದು ನಿಮಗೆ 1,80,000 ಕುರುಬ ಮತಗಳಿದೆ, ಮತ್ತು ಅಭ್ಯರ್ಥಿ ಕೂಡ ಕುರುಬ ಆಗಿರ್ತಕ್ಕಂಥದ್ದು. ನಿಮಗೆ ಮುಸ್ಲಿಮರು 3,50,000 ಸಾಲಿಡ್ ಮುಸ್ಲಿಮರು ಇದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದಂಥ ಮತದಾರರು ಒಟ್ಟು 3 ಲಕ್ಷ ಮತದಾರರು ಇರತಕ್ಕಂಥದ್ದು. ಇನ್ನು ಮರಾಠ ಮತದಾರರು 1.5 ಲಕ್ಷ ಇದ್ದಾರೆ. ಅಲ್ಲಿ ನಿಮಗೆ ಅಲ್ಲಿನ ಮರಾಠ ಮತದಾರರಿಗೆ ಸಂತೋಷ್ ಲಾಡ್ ಒಂಥರ ಚಾಂಪಿಯನ್ ಇದ್ದಂತ ಅನ್ನೋ ರೀತಿ. ಯಾಕಂತೇಳಿ ಅವರು ಉಸ್ತುವಾರಿ ಮಂತ್ರಿ ಇದ್ದಾರೆ, ಸ್ಥಳೀಯರು, ಅಸ್ಮಿತೆ, ಜಾತಿಯ ಅಸ್ಮಿತೆ ಇವೆಲ್ಲವೂ ಕೂಡ ಕಾರಣ. ನಿಮಗೆ ಇತರರು ಕೂಡ 80,000 ಇದ್ದಾರೆ. ಇನ್ನು ಬ್ರಾಹ್ಮಣ ಸಮುದಾಯಕ್ಕೆ ಒಂದು 50,000 ಇದ್ದಂಥವು ಒನ್ ಸೈಡೆಡ್ ಅನ್ನೋದು ಒಂದು ಲೆಕ್ಕಾಚಾರ. ಹಾಗಾಗಿ ಆರಂಭದಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಆತಂಕ ಎದುರಾಗಿತ್ತು, ಭಯ ಎದುರಾಗಿತ್ತು. ಎಲ್ಲ ಒಂದು ಕಡೆ ಲಿಂಗಾಲೇಶ್ವರು ಸ್ಪರ್ಧೆ ಮಾಡೋದ್ರಿಂದ ಮತಗಳು ನಾವು ಇದನ್ನೇ ನಂಬ್ಕೊಂಡಿದ್ದ ಲಿಂಗಾಯತ ಮತಗಳು ಎಲ್ಲ ಒಂದು ಕಡೆ ಬೇರ್ಪಡೋದ್ರಿಂದ ನನಗೆ ಉಳಿದಿರ್ತಕ್ಕಂಥ OBC ಮತಗಳು ಇರ್ತಕ್ಕಂಥದ್ದು ಮತ್ತು ಪರಿಶಿಷ್ಟ ಜಾತಿಯ ಮತಗಳು ಕಾಂಗ್ರೆಸ್ ಅಭ್ಯರ್ಥಿಗಿದ್ರೆ ನಾನು ಕಡಿಮೆ ಅಂತ ಸೋಲ್ತಾ ಆತಂಕ ಎದುರಾಗಿತ್ತು. ಬಹುಶಃ ಈಗ ಆತಂಕದಿಂದ ದೂರ ಇದ್ದಾರೆ. ಯಾಕಂದರೆ ಅವರ ಮುಖದಲ್ಲಿ ಉತ್ಸಾಹದ ಚಿಲುಮೆ ಚಿಗುರ್ತಾ ಇದೆ, ನೀವು ಗಮನಿಸ್ಬೋದು. ಮತ್ತೆ ಇದು ಪ್ರಧಾನಿ ನರೇಂದ್ರ ಮೋದಿಯ ಫ್ಯಾನ್ಸ್ ಇದ್ದಾರೆ, ಅಲ್ಲಿ ಹಾರ್ಡ್ ಕೋರ್ ಫ್ಯಾನ್ಸ್ ಇದ್ದಾರೆ, ಮತ್ತು BJPಯ ಭದ್ರಕೋಟೆ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ನಿಮಗೆ ಪ್ರಹ್ಲಾದ್ ಜೋಶಿ ನಿಲ್ಲಿಸಿದಲ್ದಲ್ಲೇ ಬೇರೆ ಯಾರು ನಿಲ್ಲಿಸಿದ್ರು ಕೂಡ ಅಲ್ಲಿ ಗೆಲ್ಲುವ ಅವಕಾಶನೇ ಹೆಚ್ಚು. ಯಾಕಂತ ಹೇಳಿದ್ರೆ ಅಲ್ಲಿ ವಿಜಯಶಂಕರೇಶ್ವರ ಕ್ಷೇತ್ರ ಅದು ಮೂಲತಃ. ವಿಜಯಶಂಕರ ನಂತರ ಪ್ರಹ್ಲಾದ್ ಜೋಶಿ ಕೊಟ್ಟ ಅಂದ್ರೆ ಪ್ರಹ್ಲಾದ್ ಜೋಶಿ ಗೆಲ್ತಾರೆ. ನೆಕ್ಸ್ಟು ಪೃಥ್ವಿರಾಜ್ ಕೊಟ್ಟರು ಕೂಡ ಪೃಥ್ವಿರಾಜ್ ಒಂದು ಕ್ವಿಕ್ ಆಗಿ ಹೇಳೋದಾದ್ರೆ ಮಹಿಳಾ ಮತದಾರರ ಬ್ಯಾಂಕ್ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಬಿಲೋ ಪಾವರ್ಟಿ ಲೈನ್ ಇರುವಂತ ಬಡ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ನಮಗೆ ಯಾರು ಪಗಾರ ಕೊಡ್ತಾರೆ ಅವ್ರಿಗೆ ಓಟು ಅನ್ನುವ ರೀತಿಯಾದಂಥ ಮಾತುಗಳು. ಬಿಕಾಸ್ ನಾವು ಜನಮತ ಯಾತ್ರೆಗೆ ಹೋದಂಥ ಸಂದರ್ಭದಲ್ಲಿ ಬರ್ತಾ ಇದ್ದಂಥ ರೆಸ್ಪಾನ್ಸ್ ಅದು. ಸೊ ಅದು BJPಯ ಮಹಿಳಾ ಮತದಾರರ ಬುಟ್ಟಿಗೆ ಡ್ಯಾಮೇಜ್ ಮಾಡುತ್ತಾ ಅನ್ನುವಂಥ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಫಲಿತಾಂಶದಲ್ಲಿ ನಿಖರವಾಗಿ ಗೊತ್ತಾಗುತ್ತೆ. ಅಂದ್ರೆ ಈ ಗ್ಯಾರಂಟಿ ಅನ್ನುವಂಥ ಒಂದು ಪರ್ಸೆಪ್ಷನ್ ಏನಿದೆ ವರ್ಸಸ್ ರಿಯಾಲಿಟಿ ಅನ್ನುವಂಥದ್ದು ಈ ಇಂತಹ ಕ್ಷೇತ್ರಗಳಲ್ಲಿ ನಿಜವಾಗಿಯೂ ಕೂಡ ಒಂದು ಮಾತಾಗುತ್ತೆ. ಈ ಕಾಂಗ್ರೆಸ್ನವರು ರಾಜಕೀಯ ಮಾಡಿದ್ರು, BJP ಎಲ್ಲರೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಹತ್ಯೆಗಳಾದರೂ ಕೂಡ ಅವರು ಅದರಲ್ಲಿ ಫಸಲು ಕೊಯ್ಯೋಕ್ಕೆ ಪ್ರಯತ್ನ ಮಾಡಿದರು. ಈ ನೇಹ ರಾಜಕೀಯ ಫಸಲು ಭಾರತೀಯ ಜನತಾ ಪಕ್ಷ ಸದ್ಯಕ್ಕೆ ಚೆನ್ನಾಗಿದೆ. ಓಕೆ, ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ ರಿಸಲ್ಟ್ನಲ್ಲಿ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಗ್ಯಾರಂಟಿ ಪರಿಣಾಮಕಾರಿಯಾಗಿ ಅಲ್ಲಿ ವರ್ಕ್ ಮಾಡಿದೆ. ಹಾಗೆ ನರೇಂದ್ರ ಮೋದಿಯವರ ಅಲೆ ಯಾವ ರೀತಿಯಾಗಿ ಇದೆ ಈ ಬಾರಿ ಅನ್ನುವಂಥದ್ದು ರಿಸಲ್ಟ್ನಲ್ಲಿ ಅಷ್ಟೇ ನಾವು ಕಾಣ್ಲಿಕ್ಕೆ ಸಾಧ್ಯ. ಇಷ್ಟು ತನಕ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ ಮಧು. ಆಗಿ ಥ್ಯಾಂಕ್ ಯು ನಿಮ್ಮ ಎಲ್ಲ ಮಾಹಿತಿ ಹಾಗೆ ವಿಶ್ಲೇಷಣೆಗೆ. ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.